ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕಿಡಿಗೇಡಿಗಳಿಂದ ತೋಟಕ್ಕೆ ಬೆಂಕಿ ಇಟ್ಟ ಕಾರಣ ಸಂಪೂರ್ಣವಾಗಿ ತೋಟ ಭಸ್ಮವಾಗಿದೆ. ಪಾವಗಡ ತಾಲೂಕಿನ ಕಡಮಲಗುಂಟೆ ಗ್ರಾಮದಲ್ಲಿ ಈ ದುಷ್ಕೃತ್ಯ ನಡೆದಿದೆ. ಪಂಚಾಯಿತಿ ಅಧ್ಯಕ್ಷೆ ವಿನೋದಮ್ಮ ಅವರಿಗೆ ಸೇರಿದ ತೋಟಕ್ಕೆ ದುಷ್ಕರ್ಮಿಗಳು ಈ ರೀತಿಯಾಗಿ ಬೆಂಕಿ ಇಟ್ಟಿದ್ದಾರೆ. ಈ ಬೆಂಕಿಯ ಅವಘಡದಿಂದ ತೆಂಗು, ಅಡಿಕೆ ಗಿಡ, ಅಗಸೆ, ನುಗ್ಗೆ ಭಸ್ಮವಾಗಿರುವಂಥದ್ದು. ಪಾವಗಡ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ಮಾಜಿ ತಾಲೂಕು ಪಂಚಾಯಿತಿ ಅಧ್ಯಕ್ಷೆ ವಿನೋದಮ್ಮ ಎಂಬುವರಿಗೆ ಸೇರಿದ ತೋಟಕ್ಕೆ ಕಿಡಿಗೇಡಿಗಳು ಬೆಂಕಿ ಇಟ್ಟಿರುವ ಕಾರಣ ಸಂಪೂರ್ಣವಾಗಿ ಭಸ್ಮವಾಗಿದೆ. ಬೆಂಕಿಯ ಕೆನ್ನಾಲಿಗೆಗೆ ತೆಂಗು, ಅಡಿಕೆ ಸುಟ್ಟು ಭಸ್ಮವಾಗಿದೆ. ತೆಂಗು, ಅಡಿಕೆ, ಅಗಸೆ, ನುಗ್ಗೆ ಸೇರಿದಂತೆ ಸುಮಾರು 850 ಗಿಡಗಳು ನಾಶವಾಗಿವೆ. 3 ವರ್ಷದ ಹಿಂದೆ ತೆಂಗು, ಅಡಿಕೆ ನಾಟಿ ಮಾಡಿ ಹನಿ ನೀರಾವರಿ ಅಳವಡಿಸಲಾಗಿತ್ತು. ಆದರೆ ನಿನ್ನೆ ಇಟ್ಟ ಬೆಂಕಿಯಿಂದಾಗಿ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದೆ. ಇದೇ ಕನಗೊಂಡ ಮುಖ್ಯ ರಸ್ತೆಯಲ್ಲಿ ಸರ್ವೆ ನಂಬರ್ ಕಡಮಲಗುಂಟೆ ಸರ್ವೆ ನಂಬರ್ 26ರಲ್ಲಿ ನಮ್ಮದು ತೋಟ ಜಮೀನು ಎಲ್ಲ ಮನೆ ಒಂದೇ ಕಡೆ ಇದೆ. ಯಾರೋ ಕಿಡಿಗೇಡಿಗಳು ನಮ್ಮದು 3 ಎಕರೆಯಲ್ಲಿ ಅಡಿಕೆ ಗಿಡ ಇಕ್ಕಿದ್ವಿ. ಎಲ್ಲ ಇವತ್ತು ಮಧ್ಯಾಹ್ನ 1 ಗಂಟೆ ಸಮಯದಲ್ಲಿ ಬೆಂಕಿ ಇಟ್ಬಿಟ್ಟು ಸುಮಾರು 800ರಿಂದ 850 ಗಿಡಗಳು ಎಲ್ಲ ಭಸ್ಮ ಆಗಿಬಿಟ್ಟಿದೆ. ಎಲ್ಲ ಗಿಡಗಳು ಫ್ಲ್ಯಾಟ್ರು ಎಲ್ಲ ಕಂಪ್ಲೀಟ್ ಎಲ್ಲ ಹೋಗ್ಬಿಟ್ಟಿದೆ. ಈ ಥರ ಆಗಿಬಿಟ್ಟಿದೆ. ಅದು ಯಾರು ಅಂತ ಗೊತ್ತಾಗ್ತಾ ಇಲ್ಲ. ಎಲ್ಲ ಇದೆ ಫ್ಲ್ಯಾಟ್ರು ಎಲ್ಲ ಹೋಗ್ಬಿಟ್ಟಿದೆ. ಅದ್ರ ಜೊತೆಗೆ ಅಡಿಕೆ ಜೊತೆಗೆ ನುಗ್ಗೆ ಗಿಡ ಮತ್ತು ಅಗಸೆ ಗಿಡ ಬೆಳೆಸಿದ್ದು. ನುಗ್ಗೆಕಾಯಿ ತುಂಬ ಚೆನ್ನಾಗಿ ಬರ್ತಾಯಿದ್ದು. ನುಗ್ಗೆ ಗಿಡ ಎಲ್ಲ ಕಂಪ್ಲೀಟ್ ಎಲ್ಲ ಸುಟ್ಟೋಗ್ಬಿಟ್ಟಿದೆ. ನುಗ್ಗೆ ಗಿಡ ಮತ್ತು ಅಗಸೆ ಗಿಡ ಎಲ್ಲ ಹೋಗ್ಬಿಟ್ಟಿದೆ. ಅಗಸೆ ಗಿಡದ ಏನು ಪ್ರಾಬ್ಲಮ್ ಇಲ್ಲ. ಎಲ್ಲ ನುಗ್ಗೆಕಾಯಿ ಎಲ್ಲ ಒಳ್ಳೆ ಕಾಯಿ ಬರ್ತಾಯಿದೆ. ನುಗ್ಗೆ ಗಿಡ ಎಲ್ಲ ಹೋಗ್ಬಿಟ್ಟಿದೆ. ಅಷ್ಟೊತ್ತಿಗೆ ಫೈರ್ ಇಂಜನ್ಗೆ ಫೋನ್ ಮಾಡಿಬಿಟ್ಟು ಬೇಗ ಬಂದು ಅವ್ರು ಕಂಟ್ರೋಲ್ ಮಾಡಿಬಿಟ್ರೆ ಇನ್ನು 100-150 ಗಿಡ ಮಾತ್ರ ಉಳಿಕೆ ಆಗಿಬಿಟ್ಟಿದೆ. ತೆಂಗಿನ ಗಿಡ ಒಂದು 50 ಹೋಗ್ಬಿಟ್ಟಿದ್ದಾವೆ. ಎಲ್ಲ ನಾಟಿ ಮಾಡಿದ್ವಿ. 50 ತೆಂಗಿನ ಗಿಡ ಇದ್ರ ಜೊತೆಗೆ ಅಡಿಕೆ ಸಸಿ ಜೊತೆಗೆ ತೆಂಗಿನ ಗಿಡನ ನಾಟಿ ಮಾಡಿದ್ವಿ. ಈ ಥರ ಎಲ್ಲ 3 ವರ್ಷದಿಂದ ಬೆಳೆದಿರೋ ಗಿಡ ಎಲ್ಲ ಅನ್ಯಾಯ ಆಗಿಬಿಟ್ಟಿದೆ. ಈ ಥರ ರೈತರಿಗೆ ಯಾರು ಕೂಡ ಬೆಂಕಿ ಆಗಬೇಡಿ ಅಂತೇಳ್ಬಿಟ್ಟು ಎಲ್ಲರಲ್ಲಿ ಇದು ಮಾಡ್ಕೊಳ್ತಿತ್ತು. ಇದೇ ಕನಗೊಂಡ ಮುಖ್ಯ ರಸ್ತೆಯಲ್ಲಿ ಸರ್ವೆ ನಂಬರ್ ಕಡಮಲಗುಂಟೆ ಸರ್ವೆ ನಂಬರ್ 26